ನಮಸ್ತೆ. ಪ್ರಕೃತಿ ಮತ್ತು ಪುರುಷ ಜೀವನದ ಸತ್ಯ. ಅರ್ಧನಾರೀಶ್ವರನಾಗಿ ಶಿವನು ಕೂಡ ಪ್ರಕೃತಿ ಮತ್ತು ಪುರುಷನ ಮಹತ್ವವನ್ನು ಸಾರಿದ್ದಾನೆ. ನಮ್ಮ ಸಂಖ್ಯಾ ಫಿಲಾಸಫಿಯಲ್ಲಿ ಕೂಡ ಪುರುಷ ಮತ್ತು ಪ್ರಕೃತಿಯ ವಿವರಣೆಯನ್ನ ಕೊಟ್ಟಿದ್ದಾರೆ. ನಾನಿವಾಗ ಆಲ್ಮಟ್ಟಿ ಡ್ಯಾಮ್ ಪ್ರದೇಶದಲ್ಲಿದ್ದೀನಿ. ಇಲ್ಲಿ ಪುರುಷ ಮತ್ತು ಪ್ರಕೃತಿಯ ಜೀವನದ ಚಕ್ರವನ್ನ ತುಂಬಾ ಶಿಲಾವಿನ್ಯಾಸದಲ್ಲಿ ತುಂಬಾ ಅದ್ಭುತವಾಗಿ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಸರ್ಕಲ್ ಆಫ್ ಲೈಫ್ ಜೀವನದ ಚಕ್ರ ಒಂದು. ಪುರುಷ ಅಂದ್ರೆ ಪ್ರಜ್ಞೆ, ಕಾನ್ಶಿಯಸ್ನೆಸ್. ಪುರುಷನಾಗಿರೋದು ಹುಟ್ಟಿನ ವಿಷಯ, ಮನುಷ್ಯನಾಗಿರೋದು ಆಯ್ಕೆಯ ವಿಷಯವಾಗಿದೆ ಎಂದು ನಮ್ಮ ಎಡ್ವಿನ್ ಲೂಯಿಸ್ ಕೋಲ್ ಅವರು ಕೂಡ ಹೇಳಿದ್ದಾರೆ. ಬನ್ನಿ ಎರಡನೆಯ ಶಿಲಾವಿನ್ಯಾಸಕ್ಕೆ ಹೋಗೋಣ. ಇಲ್ಲಿದೆ ಜೀವನದ ಚಕ್ರ 2. ಸ್ತ್ರೀ ಅಂದ್ರೆ ಪ್ರಕೃತಿ, ನೇಚರ್. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣ್ಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಯಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ನಮ್ಮ GS ಶಿವರುದ್ರಪ್ಪನವರು ಕೂಡ ಹೇಳಿದ್ದಾರೆ. ಇವಾಗ 3ನೇ ಚಕ್ರದ ಕಡೆ ಹೋಗೋಣ. ಇದು ಜೀವನದ ಚಕ್ರ 3, ಜೊತೆ ಜೊತೆಯಲ್ಲಿ. ಮತ್ತು ಪುರುಷ ಪ್ರಕೃತಿ ಇವಾಗ 3ನೇ ಚಕ್ರದಲ್ಲಿ ಜೊತೆ ಜೊತೆಯಾಗಿ, ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು, ಕಾಣದೊಂದ ಕನಸ ಕಂಡು ಮಾತಿಗೊಲಿಯದಮೃತ ಉಂಡು, ದುಃಖ ಹಗುರವೆನ್ನುತ್ತಿರೆ ಪ್ರೇಮವೆನ್ನಲು ಹಾಸ್ಯವೇ. ನಮ್ಮ KS ನರಸಿಂಹಮೂರ್ತಿಯವರು ಪುರುಷ ಮತ್ತು ಪ್ರಕೃತಿಯು ಜೊತೆ ಜೊತೆ ಆದಾಗ ಅದನ್ನ ಒಂದು ಪೊಯೆಟಿಕ್ ಆಗಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇವಾಗ 1ನೇ ಚಕ್ರದಲ್ಲಿ ಪುರುಷ, 2ನೇ ಚಕ್ರದಲ್ಲಿ ಪ್ರಕೃತಿ ಆಯ್ತು, 3ನೇ ಚಕ್ರದಲ್ಲಿ ಜೊತೆ ಜೊತೆ ಆಯ್ತು. ಮುಂದೇನಾಗತ್ತೆ ನೋಡೋಣ ಬನ್ನಿ. ಜೀವನ ಚಕ್ರ 4ರಲ್ಲಿ ಈಗ ಜೀವನ ಚಕ್ರ 4 ಮಿಲನ. ಜೇನ ಆಗುವ ನಾ ನಿನಗೆ, ನೀ ನೆನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಪುರುಷ ಮತ್ತು ಪ್ರಕೃತಿ ಜೊತೆಯಾದಾಗ ಯಾವ ರೀತಿಯಾಗಿ ಇರತ್ತೆ ಅನ್ನೋದನ್ನ ನಮ್ಮ ಪೊಯೆಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇವಾಗ ಜೀವನ ಚಕ್ರ 5 ನೋಡೋಣ. ಜೀವನ ಚಕ್ರ 5 ಜೀವಾಂಕುರ. ಇವಾಗ ಪುರುಷ ಮತ್ತು ಪ್ರಕೃತಿ ಜೊತೆಯಾದಾಗ ಏನಾಗುತ್ತೆ, ಒಂದು ಜೀವಾಂಕುರವಾಗುತ್ತೆ. ಅದನ್ನ ಭಗವದ್ಗೀತೆಯಲ್ಲಿ ಈ ರೀತಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಚಕ್ರದ ಆದಿ ಯಾವುದು, ಅಂತ್ಯ ಯಾವುದು, ಚಕ್ರದ ಪ್ರತಿಬಿಂದುವು ಆದಿ, ಪ್ರತಿಬಿಂದುವು ಅಂತ್ಯ, ಆದಿ ಮತ್ತು ಅಂತ್ಯಗಳೆರಡನ್ನು ಒಳಗೊಂಡು ಎರಡನ್ನು ಮೀರಿದ ಇದು ಜೀವನ ಚಕ್ರ. ಎಷ್ಟು ಅದ್ಭುತವಾದ ವಾಕ್ಯವಲ್ವಾ. ಬನ್ನಿ ಇವಾಗ ಜೀವನ ಚಕ್ರ 6 ನೋಡೋಣ. ಇಲ್ಲಿದೆ ನಮ್ಮ ಜೀವನದ ಚಕ್ರ 6. ಇಲ್ಲಿ ಜೀವಾಂಕುರವಾಯಿತು. ಈಗ ತಾಯ್ತನದ ಸೊಬಗನ್ನ ತುಂಬಾ ಚೆಂದಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ತಾಯ್ತನ ಇದನ್ನ ನಮ್ಮ ಲಂಕೇಶ್ ಅವರು ತುಂಬಾ ಅದ್ಭುತವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ ಮಕ್ಕಳಿಗೆ, ಮೇಲೊಂದು ಸೂರಿಗೆ ಅನ್ನ ರೊಟ್ಟಿ ಹಚ್ಚಡಕ್ಕೆ, ಸರಿಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ, ತಾಯಿಯು ಎಲ್ಲರ ಸ್ಥಾನ ತುಂಬಬಲ್ಲಳು, ಆದರೆ ಅವಳ ಸ್ಥಾನವನ್ನು ಯಾರೂ ತುಂಬಲಾರರು. ಎಂತ ಅದ್ಭುತವಾದ ವಾಕ್ಯವಲ್ವೇ. ಬನ್ನಿ ಇವಾಗ ಜೀವನ ಚಕ್ರ 7 ನೋಡೋಣ. ನಾವು ಜೀವನ ಚಕ್ರ 6ರಲ್ಲಿ ತಾಯಿ ಅದ್ಭುತವನ್ನ ಕಂಡೆವು. ಈಗ ಜೀವನ ಚಕ್ರ 7ರಲ್ಲಿ ಪಿತೃತ್ವದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ತಂದೆ ಅಂದ್ರೆ ಏನು, ಮಗುವು ಮನುಷ್ಯನ ತಂದೆ ಅಂತೆ. ಇದನ್ನ ವಿಲಿಯಂ ವರ್ಡ್ಸ್ವರ್ತ್ ಅವರು ಹೇಳಿದ್ದಾರೆ. ಇದು ನಮ್ಮ ಜೀವನ ಚಕ್ರ. ಅಂದ್ರೆ ತಾಯಿಯ ಸೊಬಗನ್ನ ನೋಡಿದಾದ್ಮೇಲೆ ಪಿತೃತ್ವ, ಪುರುಷ ಆದವನು ಪಿತೃತ್ವದ ಬಗ್ಗೆ
ಅನುಭವವನ್ನ ಪಡೆಯುತ್ತಾನೆ. ಇವಾಗ ನಮ್ಮ ಜೀವನ ಚಕ್ರ 8 ನೋಡೋಣ ಬನ್ನಿ. ಜೀವನದ ಚಕ್ರ 8 ನಮ್ಮ ಕುಟುಂಬ. ಇದನ್ನ ಲ್ಯಾಟಿನ್ ಗಾದೆಯಲ್ಲಿ ಹೀಗೆ ಹೇಳಿದ್ದಾರೆ: ನನ್ನ ಕುಟುಂಬ ನನ್ನ ಶಕ್ತಿ ಮತ್ತು ನನ್ನ ದೌರ್ಬಲ್ಯ ಕೂಡ. ಅವರ ಮೂಲಕ ನಾನು ಬೆಳೆಯುತ್ತೇನೆ ಮತ್ತು ಅವರ ಮೂಲಕ ನಾನು ಬೀಳುತ್ತೇನೆ. ಎಂತ ಅದ್ಭುತವಾದ ಕಲ್ಪನೆ ಅಲ್ವಾ? ನಮ್ಮ ಜೀವನ ಚಕ್ರ ಈ ರೀತಿನೇ ಸಾಗತ್ತೆ. ಒಂದು ಪುರುಷ ಪ್ರಕೃತಿಯಿಂದ ಹಿಡಿದ್ಬಿಟ್ಟು ಕುಟುಂಬದವರೆಗೆ ನಮ್ಮ ಈ 8 ಚಕ್ರಗಳನ್ನ ಎಷ್ಟು ಅದ್ಭುತವಾಗಿ ಶಿಲಾವಿನ್ಯಾಸದಲ್ಲಿ ಇಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸರ್ವೇ ಸಂತು ನಿರಾಮಯ.